ಚಾಮರಾಜನಗರ ಜಿಲ್ಲೆಯ ಕೊಳ್ಳೇಗಾಲ ತಾಲೂಕು ಪಟ್ಟಣಕ್ಕೆ ಚಾಮರಾಜನಗರ ಮೀಸಲು ಲೋಕಸಭಾ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ಪರ ರೋಡ್ ಶೋ ಮಾಡೋದ್ರ ಜೊತೆಗೆ ಮತಯಾಚನೆಗೆ ಕೊಳ್ಳೇಗಾಲಕ್ಕೆ ಆಗಮಿಸಿದ ಬಿಜೆಪಿ ರಾಜ್ಯಾಧ್ಯಕ್ಷ BY ವಿಜೇಂದ್ರ ಅವರು ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡುತ್ತಾ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಆಡಳಿತ ನಡೆಸುವಲ್ಲಿ ಸಂಪೂರ್ಣವಾಗಿ ವಿಫಲವಾಗಿದೆ. 5 ಗ್ಯಾರಂಟಿಗಳ ಹೆಸರುಗಳನ್ನು ಹೇಳಿಕೊಂಡು ರಾಜ್ಯದ ಜನರನ್ನ ದಿಕ್ಕು ತಪ್ಪಿಸುವ ನಿಟ್ಟಿನಲ್ಲಿ ಸಿನಿಮಾಯಿಸುವಾಗಿದೆ ಅಂತ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ರಾಜ್ಯದಲ್ಲಿ ಬರಗಾಲ ಆವರಿಸಿದೆ. ಬರಗಾಲದಿಂದಾಗಿ ರಾಜ್ಯದ ಜನತೆ ತತ್ತರಿಸಿ ರೋಷಿ ಹೋಗಿದ್ದಾರೆ. ಮೋದಿ ನೇತೃತ್ವದ ಕೇಂದ್ರ ಸರ್ಕಾರದಿಂದ ರಾಜ್ಯದ ಜನತೆಗೆ ತಲಾ 5 ಕೆಜಿ ಅಕ್ಕಿಯನ್ನ ವಿತರಿಸಲಾಗ್ತಾ ಇದೆ. ಆದರೆ ಕಾಂಗ್ರೆಸ್ ಸರ್ಕಾರ ಕೇಂದ್ರದಿಂದ ರಾಜ್ಯದ ಜನತೆಗೆ ಕೊಡುವ ಅಕ್ಕಿಯನ್ನ ನಾವು ವಿತರಿಸಿದ್ದೇವೆ ಅಂತ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹೇಳ್ತಿದ್ದಾರೆ. ರಾಜ್ಯದಲ್ಲಿ ಎಸ್ಟಿಗಾಗಿ ಮೀಸಲಾತಿ ಇರುವ ಹಣವನ್ನ 5 ಗ್ಯಾರಂಟಿಗಳಿಗೆ ಉಪಯೋಗವನ್ನ ಮಾಡ್ತಾ ಇದ್ದಾರೆ. ಇದು ಎಷ್ಟರ ಮಟ್ಟಿಗೆ ಸರಿ ಅಂತ ತಿಳಿಸಿದ್ರು. ಮಾತಿನ ಉದ್ದಕ್ಕೂ ರಾಜ್ಯದ ಕಾಂಗ್ರೆಸ್ ಸರ್ಕಾರ ದುರಾಡಳಿತವನ್ನ ಖಂಡಿಸಿ ಮಾತನಾಡಿದ್ರು. ನಂತರ ಮಾತನಾಡಿದ ಬಿಜೆಪಿ ರಾಜ್ಯಾಧ್ಯಕ್ಷ BY ವಿಜೇಂದ್ರ ಅವರು ಮಾತನಾಡಿ, ನಮ್ಮ ಚಾಮರಾಜನಗರ ಮೀಸಲು ಲೋಕಸಭಾ ಕ್ಷೇತ್ರದಿಂದ ನಮ್ಮ ಭಾರತೀಯ ಜನತಾ ಪಾರ್ಟಿಯ ಅಭ್ಯರ್ಥಿಯಾಗಿ ರಾಜಕೀಯ ಮುತ್ಸದ್ದಿ ಹಾಗೂ ಹಿಂದೆ ಶಾಸಕರಾಗಿ ಸೇವೆ ಸಲ್ಲಿಸಿದ್ದ ಸಜ್ಜನ ರಾಜಕಾರಣಿ ಎಸ್ ಬಾಲರಾಜ್ ಅವರಿಗೆ ಭಾರತೀಯ ಜನತಾ ಪಾರ್ಟಿ ವತಿಯಿಂದ ಗುರುತಿಸಿ ಟಿಕೆಟ್ ನೀಡಲಾಗಿದೆ ಅಂತ ತಿಳಿಸಿದ್ರು. ಅದರಿಂದಾಗಿ ಚಾಮರಾಜನಗರ ಮೀಸಲು ಲೋಕಸಭಾ ಕ್ಷೇತ್ರದ ಮತದಾರರ ನೀವು ಅತ್ಯಧಿಕ ಮತಗಳನ್ನು ನೀಡುವುದರ ಮೂಲಕ ಗೆಲ್ಲಿಸಿ ಲೋಕಸಭೆಗೆ ಕಳುಹಿಸಿಕೊಡಬೇಕು ಅಂತ ಈ ಮೂಲಕ ನರೇಂದ್ರ ರವರ ಕೈ ಬಲಪಡಿಸಬೇಕು ಅಂತ ಮನವಿಯನ್ನ ಮಾಡಿದ್ರು. ಬಜೆಟ್ ಅಲ್ಲಿ ಇಟ್ಟಂತ SCP TSP ಹಣ ಮೊದಲ ಏನು ಬಜೆಟ್ ಅನ್ನ ಮಂಡನೆ ಮಾಡಿದ್ರು. ಮೊನ್ನೆ ಮುಖ್ಯಮಂತ್ರಿ ಸರ್ಕಾರ ಬಂದ ಮೇಲೆ 11,600 ಕೋಟಿ ರೂಪಾಯಿ ದಲಿತರಿಗೆ, ಪರಿಷ್ಠ ಜಾತಿ ಪರಿಷ್ಠ ಪಂಗಡಗಳ ಒಂದು ಅಭಿವೃದ್ಧಿಗೆ ಮೀಸಲಿಟ್ಟಿದ್ದಂತ ಹಣವನ್ನು ವರ್ಗಾವಣೆ ಮಾಡಿರ್ತಕ್ಕಂಥದ್ದು. ಮೊನ್ನೆ ಕೊಟ್ಟಂತ ಬಜೆಟ್ ಅನ್ನು ಕೂಡ ಅಲ್ಲಿ ಮತ್ತೆ 14,000 ಕೋಟಿ ಒಟ್ಟಾರೆಯಾಗಿ ಕಾಂಗ್ರೆಸ್ ಸರ್ಕಾರ ಬಂದರೆ 24,000 ಕೋಟಿ ರಾಜ್ಯದ ಬೊಕ್ಕಸದಿಂದ ಪರಿಷ್ಠ ಜಾತಿ ಪರಿಷ್ಠ ಪಂಗಡಕ್ಕೆ ಮೀಸಲಿಟ್ಟಿರ್ತಕ್ಕಂಥ ಹಣವನ್ನ ಇವತ್ತು ತಮ್ಮ ಗ್ಯಾರಂಟಿಗಳಿಗೆ ವರ್ಗಾವಣೆ ಮಾಡಿರ್ತಕ್ಕಂಥದ್ದು. ಇವತ್ತು ಹೆಂಡದ ದರ ನೇರವಾಗಿ ಹೇಳಬೇಕು ಅಂತ ಹೇಳಿದ್ರೆ ಅಲ್ಲೂ ಕೂಡ 100% ಜಾಸ್ತಿ ಮಾಡಿರ್ತಕ್ಕಂಥದ್ದು. ಒಂದು ಕಡೆ ಮಹಿಳೆಗೆ 2,000 ರೂಪಾಯಿ ಕೊಡ್ತೀವಿ ಅಂತ ಹೇಳ್ತಾರೆ. ಆದ್ರೆ ಪಾಪ ಬಡವ ಸುಸ್ತಾಗಿ ಸಂಜೆ ಹಾಕೊಂಡು ಹೋಗ್ಬೇಕು ಅಂದ್ರೆ ಅವನು ಕೂಡ ತಿಂಗಳಿಗೆ 1,500-2,000 ರೂಪಾಯಿ 3,000 ರೂಪಾಯಿ ಜಾಸ್ತಿ ಕಟ್ಟಬೇಕಾಗಿದೆ. ಅಂದ್ರೆ ಒಂದು ಕೈಗೆ ಕೊಡ್ತಕ್ಕಂಥದ್ದು ಮತ್ತೊಂದು ಕೈಗೆ ಕಿತ್ಕೊಳ್ತಕ್ಕಂಥ ಕೆಲಸ ರಾಜ್ಯ ಸರ್ಕಾರ ಮಾಡ್ತಿದೆ ಹೊರತು ಏನು ಒಬ್ಬ ಅನುಭವಿ ಮುಖ್ಯಮಂತ್ರಿ ಕರ್ನಾಟಕ ರಾಜ್ಯದಲ್ಲಿದ್ದಾರೆ. ಬಹಳ ಅನುಭವಿ ಮುಖ್ಯಮಂತ್ರಿಗಳಿದ್ದಾರೆ. 14 ಬಾರಿ ಬಜೆಟ್ ಅನ್ನ ಮಂಡನೆ ಮಾಡಿರ್ತಕ್ಕಂಥ ಅನುಭವಿ ಮುಖ್ಯಮಂತ್ರಿಗಳು ತಮ್ಮ ಗ್ಯಾರಂಟಿಗೋಸ್ಕರ ಏನೋ ಆಕಾಶದಿಂದ ಹಣವನ್ನ ಕಿತ್ಕೊಂಡು ಬರ್ತಾರೆ. ಅವರು ಒಂದು ಕಡೆಯಿಂದ ಕಿತ್ಕೊಳ್ತಕ್ಕಂಥದ್ದು ಮತ್ತೊಂದು ಕಡೆ ಅದರಲ್ಲಿ ಕೊಡ್ತಕ್ಕಂಥ ಪ್ರಯತ್ನ ಮಾಡ್ತಿದ್ದಾರೆ ಹೊರತು ಅದು ಕೂಡ ಸರಿಯಾಗಿ ತಲುಪ್ತಾ ಇಲ್ಲ. ಒಟ್ಟಾರೆಯಾಗಿ ರಾಜ್ಯದ ಮತದಾರರ ಕಿವಿಗೆ ಹೂ ಮೂಡಿಸ್ತಕ್ಕಂಥ ನಿಟ್ಟಿನಲ್ಲಿ ಬಹಳ ಯಶಸ್ವಿಯಾಗಿ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಜನರ ಆಶೀರ್ವಾದವನ್ನ ಪಡೆದುಕೊಂಡು ಬಂದಿರತಕ್ಕಂಥ ರಾಜ್ಯ ಸರ್ಕಾರ ಬರಗಾಲದ ಸಂದರ್ಭದಲ್ಲಿ ರೈತರ ಸಂಕಷ್ಟಕ್ಕೂ ಕೂಡ ಸ್ಪಂದನೆ ಮಾಡ್ತಾ ಇರತಕ್ಕಂಥ ಸರ್ಕಾರ ರೈತ ವಿರೋಧಿ, ಬಡವರ ವಿರೋಧಿ, ಇವತ್ತು ದಲಿತರ ವಿರೋಧಿ ಸರ್ಕಾರ ರಾಜ್ಯದಲ್ಲಿ ಇದೆ ಅಂತಕ್ಕಂಥದ್ದನ್ನ ತಮ್ಮ ಮೂಲಕ ಈ ರಾಜ್ಯದ ಜನತೆಗೆ ಮತ್ತು ಕ್ಷೇತ್ರದ ಜನತೆಗೆ ನಾವು ಭಾರತೀಯ ಜನತಾ ಪಾರ್ಟಿ ಮತ್ತು JDS ಪಕ್ಷ ಒಗ್ಗಟ್ಟಾಗಿ ಒಂದಾಗಿ ಜನರ ಮುಂದೆ ಯಾವ ಆಧಾರದ ಮೇಲೆ ಮತವನ್ನ ಕೇಳ್ತಾ ಇದ್ದೇವೆ. ತಾವು ಕೇಳಬಹುದು ಪ್ರಶ್ನೆನ, ನಿಮ್ಮ ಸಾಧನೆ ಏನು ಅಂತ ಹೇಳಿ. ಒಂದು ಕಡೆ ಕಾಂಗ್ರೆಸ್ ಸರ್ಕಾರ ಮಾನ್ಯ ಮುಖ್ಯಮಂತ್ರಿಗಳು ನಮ್ಮ ಕೇಂದ್ರ ಸರ್ಕಾರದ ಮೇಲೆ ಅಪಪ್ರಚಾರವನ್ನು ಮಾಡ್ತಕ್ಕಂಥ ಸಂದರ್ಭದಲ್ಲಿ ತಮಗೆ ಗೊತ್ತಿರಲಿ, ಇದು ಕೇಂದ್ರದ ಅನುದಾನದ ವಿಚಾರದಲ್ಲಿ ಬಾರಿ ಇವತ್ತು ಸಿದ್ದರಾಮಯ್ಯನವರನ್ನ ಟೀಕೆ ಮಾಡ್ತಾರೆ, ಸವಾಲನ್ನ ಹಾಕ್ತಾರೆ. ನನ್ನ ತೆರಿಗೆ ನನ್ನ ಹಕ್ಕು ಅಂತ ಹೇಳಿ ದೆಹಲಿನಲ್ಲಿ ಎಲ್ಲ ಮಂತ್ರಿಮಂಡಲದ ಸದಸ್ಯರನ್ನ ಕರೆದುಕೊಂಡೋಗಿ ಅಲ್ಲಿ ಧರಣಿ ಮಾಡ್ತಕ್ಕಂಥ ಪ್ರಯತ್ನ ಮಾಡಿದ್ದಾರೆ.
ಇದ್ರ ಮಧ್ಯೆ ಕೆಲವು ಅಂಕಿಅಂಶಗಳನ್ನ ತಮ್ಮ ಗಮನಕ್ಕೆ ತರ್ತಕ್ಕಂಥ ಪ್ರಯತ್ನ ಮಾಡ್ತೇನೆ. 2014ರಿಂದ 2019 ಅವಧಿಯಲ್ಲಿ ಕೇಂದ್ರ ಸರ್ಕಾರ ಕರ್ನಾಟಕ ರಾಜ್ಯಕ್ಕೆ ನೀಡಿದ ಒಟ್ಟು ತೆರಿಗೆ ಹಂಚಿಕೆ, ಟ್ಯಾಕ್ಸ್ ಡೆವಲ್ಯೂಷನ್, ಪದೇ ಪದವನ್ನ ಕೇಳ್ತೇವೆ, ಟ್ಯಾಕ್ಸ್ ಡೆವಲ್ಯೂಷನ್. ಕರ್ನಾಟಕ ರಾಜ್ಯಕ್ಕೆ 2014ರಿಂದ 2019ವರೆಗೆ 1.35 ಲಕ್ಷ ಕೋಟಿ ಕರ್ನಾಟಕ ರಾಜ್ಯಕ್ಕೆ ಕೇಂದ್ರ ಸರ್ಕಾರದಿಂದ ಬಂದಿರತಕ್ಕಂಥದ್ದು. ಕರ್ನಾಟಕ ರಾಜ್ಯಕ್ಕೆ 2.93 ಲಕ್ಷ ಕೋಟಿ ಕರ್ನಾಟಕ ರಾಜ್ಯಕ್ಕೆ ಬಂದಿರತಕ್ಕಂಥದ್ದು. ಅದೇ ಯುಪಿ ಸರ್ಕಾರ 2004ರಿಂದ 2014ರವರೆಗೆ 10 ವರ್ಷದಲ್ಲಿ 71,000 ಕೋಟಿ ಬಂದಿರತಕ್ಕಂಥದ್ದು. ಮತ್ತೊಮ್ಮೆ ಹೇಳ್ತೇನೆ, ಯುಪಿಎ ಸರ್ಕಾರದ 2004ರಿಂದ 2014ರವರೆಗೆ 81,000 ಕೋಟಿ ಬಂದಿದ್ರೆ, ನಮ್ಮ ಮೋದಿಜಿಯವರ ಸಂದರ್ಭದಲ್ಲಿ 10 ವರ್ಷದ ಅವಧಿಯಲ್ಲಿ 2.93 ಲಕ್ಷ ಕೋಟಿ ಬಂದಿರತಕ್ಕಂಥದ್ದು. ಗ್ರಾಂಟ್ ಇನ್ ಏಡ್ ಬಗ್ಗೆ ಮಾತನಾಡ್ತಾರೆ, ಪದೇ ಆರೋಪನ ಮಾಡ್ತಾರೆ. 2014ರಿಂದ 2019ರವರೆಗೆ 91,374 ಕೋಟಿ ಗ್ರಾಂಟ್ ಇನ್ ಏಡ್ ಬಂದಿದ್ರೆ, 2019ರಿಂದ 2024-23ರವರೆಗೆ 1.45 ಲಕ್ಷ ಕೋಟಿ ಗ್ರಾಂಟ್ ಇನ್ ಏಡ್ ಬಂದಿರತಕ್ಕಂಥದ್ದು. ಒಟ್ಟಾರೆಯಾಗಿ ನಮ್ಮ ಪ್ರಧಾನಿ ಬಂದಿರತಕ್ಕಂಥದ್ದು 2.36 ಲಕ್ಷ ಕೋಟಿ.